ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ಗೆ ಮೂವರ ಬಲಿಯಾಗಿದೆ. ದೇವನಹಳ್ಳಿ ತಾಲೂಕಿನ ಅಗಲಕೋಟೆ ಸಮೀಪದಲ್ಲಿ ಒಂದು ಘಟನೆ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ಗೆ ಮೂವರ ಬಲಿಯಾಗಿದೆ. ದೇವನಹಳ್ಳಿ ತಾಲೂಕಿನ ಅಗಲಕೋಟೆ ಸಮೀಪದಲ್ಲಿ ಆಗಿರುವಂತಹ ಘಟನೆ ಇದು. ಕಂಬಳಿಪುರ ದೇವಾಲಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಪಘಾತವಾಗಿದೆ. ಡಿಕ್ಕಿ ಹೊಡೆದು ವಾಹನ ಸಮೇತವಾಗಿ ಸವಾರ ಎಸ್ಕೇಪ್ ಆಗಿದ್ದಾನೆ. ಅಪಘಾತ ಆಗ್ತಿದ್ದಂತೆ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ಗೆ ಮೂವರ ಬಲಿಯಾಗಿದೆ ನೋಡಿ. ಗಾಡಿ ಏಕದಮ್ ಹೊಡೆದುಬಿಟ್ಟು ಮೂವರು ಸಾವು ಮಾಡಿ ಹಂಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಅಗಲಕೋಟೆಯಲ್ಲಿ ಆಗಿರುವಂತಹ ಘಟನೆ. ಕಂಬಳಿಪುರ ದೇವಾಲಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಕಂಬಳಿಪುರ ದೇವಾಲಯಕ್ಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ನೋಡಿ ಅಪಘಾತ ಆಗಿದೆ. ಈ ಒಂದು ಅಪಘಾತದಿಂದಾಗಿ ಮೂವರು ಸ್ಥಳದಲ್ಲಿಯೇ ದುರ್ಮರಣ ಹೊಂದಿದ್ದಾರೆ. ಡಿಕ್ಕಿ ಹೊಡೆದುಬಿಟ್ಟು ವಾಹನ ಸಮೇತವಾಗಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ವಾಹನ ಸವಾರ. వాడు ఎత్తుకోపోయే వస్తే వాడినే పుట్టుకుంటా ఉన్నారు. ఎవరైనా మాట్లాడిలో మకాలు పగలేస్తారు. ఏమే వచ్చి వాడు ఎత్తుకోపోయే వస్తే వాడినే పుట్టుకుంటా ఉన్నారు. ఎవరైనా మాట్లాడిలో మకాలు పగలేస్తారు. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ. ಎಸ್ ರಾಮಾಂಜಿ, ಯಾವ ವಾಹನ ಡಿಕ್ಕಿ ಹೊಡೆದಿದ್ದು, ಯಾವ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು, ಎಷ್ಟು ಗಂಟೆಗೆ ಆಗಿರುವಂಥದ್ದು, ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮ, ಏನಂತಂದ್ರೆ ಈ ಒಂದು ಘಟನೆ ನಡೆದು ಅಂತ ಇಂದು ಬೆಳಗ್ಗೆ ಒಂದು 10:30 ಸುಮಾರಲ್ಲಿ ಒಂದು ಘಟನೆ ನಡೆದಿರೋದು. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಗಲಕೋಟೆ ಗ್ರಾಮದ ಸಮೀಪ ಈ ಒಂದು ಅಪಘಾತ ನಡೆದಿದೆ. ಏನಂತ 648 ರಾಷ್ಟ್ರೀಯ ಹೆದ್ದಾರಿ 648ರಿಂದ ದ್ವಿಚಕ್ರ ವಾಹನ ಬೂದ್ಗೆರೆ ಕಡೆ ಸಂಚಾರ ಮಾಡ್ತಾ ಇರ್ತದೆ. ದ್ವಿಚಕ್ರ ವಾಹನದಲ್ಲಿ 3 ಸವಾರರು ಪ್ರಯಾಣ ಮಾಡ್ತಾ ಇದ್ದಾರೆ. ಮತ್ತೆ ಬೂದ್ಗೆರೆಯಿಂದ 648 ರಾಷ್ಟ್ರೀಯ ಹೆದ್ದಾರಿ 648 ಕಡೆ ಟಿಪ್ಪರ್ ಗಾಡಿ ಸಾಕ್ತಾ ಇರ್ತದೆ. ಆ ಒಂದು ಟಿಪ್ಪರ್ ಗಾಡಿ ಈಗ ಡಿಕ್ಕಿ ಹೊಡೆದು 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 648 ರಾಷ್ಟ್ರೀಯ ಹೆದ್ದಾರಿ 10 ಕಡೆಯಿಂದ ದ್ವಿಚಕ್ರ ವಾಹನ ಬರ್ತಾ ಇದ್ದಂಥದ್ದು ಒಂದು ತಿರುವು ಇರುತ್ತೆ ಅಗಲಕೋಟೆ ಗ್ರಾಮದ ಸಮೀಪ. ಆ ತಿರುವು ಬಹಳಷ್ಟು ಅಂದ್ರೆ ಡೇಂಜರ್ ಸ್ಪಾಟ್ ಆಗಿರುತ್ತೆ. ಆ ಡೇಂಜರ್ ಸ್ಪಾಟದಲ್ಲಿ ಏನಂತಂದ್ರೆ ದ್ವಿಚಕ್ರ ವಾಹನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ತದನಂತರ ಎದುರುಗಡೆ ಬರ್ತಾ ಇರುವಂತ ಟಿಪ್ಪರ್ ಗಾಡಿಗೆ ಈ ಒಂದು ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದಂತ ಪರಿಣಾಮ ಸ್ಥಳದಲ್ಲೇ ಮೂವರನ್ನು ಸಹ ಮೃತಪಟ್ಟಿದ್ದಾರೆ. ಈ ಒಂದು ಮೂವರನ್ನು ಸಹ ಈ ಒಂದು ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಈಗ ಮಾಹಿತಿ ತಿಳಿದು ಬರ್ತಾ ಇದೆ. ಈ ಒಂದು ಹುಣಸಮಾರಹಳ್ಳಿ ಬೆಂಗಳೂರು ಯಲಹಂಕ ತಾಲೂಕಿನ ಹುಣಸಮಾರಹಳ್ಳಿ ತಾಲೂಕಿನ ಸುನೀಲ್ ಮತ್ತು ಶ್ರೀನಿವಾಸ್ ಮುಬಾರಕ್ ಈ ಮೂವರು ಮೃತ ಏನಂತ ಸವಾರರು ಅಂತ ಗುರ್ತು ಮಾಡಿದ್ದಾರೆ. ಈ ಒಂದು ಸದ್ಯಕ್ಕೆ ಸ್ಥಳಕ್ಕೆ ದೇವನಹಳ್ಳಿ ಸಂಚಾರ ಪೊಲೀಸ್ ಆಗಮಿಸಿ ಆ ಸ್ಥಳದಲ್ಲಿ ಏನಂತ ಮೃತದೇಹಗಳನ್ನ ಸ್ಥಳೀಯ ಆಕಾಶ್ ಹಾಸ್ಪಿಟಲ್ಗೆ ಮೃತದೇಹಗಳನ್ನ ರವಾನೆ ಮಾಡಿದ್ದಾರೆ. ಈಗ ಇನ್ನು ಶವಗಾರಕ್ಕೆ ರವಾನೆ ಮಾಡಿದ್ದಾರೆ. ಸ್ಥಳದಲ್ಲಿ ಅವ್ರ ಸಂಬಂಧಿಕರು ಪ್ಲಸ್ ಅವರು ಗ್ರಾಮಸ್ಥರು ಎಲ್ಲರೂ ಆಗಮಿಸಿದ್ದಾರೆ. ಅವ್ರ ಆಕ್ರಮಣ ಸಹ ಈಗ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಕುಸುಮ, ಥ್ಯಾಂಕ್ ಯು ರಾಮಾಂಜಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಸರ್ ಇಲ್ಲೇ ನಮ್ಮ ಮನೆ ಇರೋದು ಪಕ್ಕದಲ್ಲೇ, ಟರ್ನಿಂಗ್ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ನಾವು ದಿನ 24 ಗಂಟೆ ಹೊತ್ತು ಇಲ್ಲೇ ಓಡಾಡ್ತೀವಿ ತೋಟ ಪಕ್ಕದಲ್ಲೇ. ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಬೈಕ್ ಆದ್ರೂ ಬಂದ್ ಬಿದ್ದಿರ್ತೈತೆ ಸರ್. ಟರ್ನಿಂಗ್ ಪೊಲೀಸ್ನವ್ರು ಕೇಳಿದ್ರು ಯಾರು ಹಂಸಗಳಾಕ್ಸಿಲ್ಲ. ಪಂಚಾಯತಿಗೆ ಸೇರ್ತದಂತದ್ದು ಪಂಚಾಯತಿಗೂ ಸೇರಲ್ಲ. ಇದು ಬೇಜಾನ್ ಗಾಡಿ ದಿನ ಬೇಕಾ ಟರ್ನಿಂಗ್ ನಲ್ಲೇ ನಾವು 24 ಗಂಟೆ ಹೊತ್ತು ಇಲ್ಲೇ ಓಡಾಡ್ತೀವಿ. ಇದೇ ಮನೆನೇ ನಮ್ದು, ಸ್ವಂತ ಮನೆ ಇದು. ಇಲ್ಲೇ ನಾವು ಬೆಳಿಗ್ಗೆ ಸಾಯಂಕಾಲ ನೋಡ್ತಾನೆ ಇರ್ತೀವಿ ಸರ್. ಬೀಳ್ತಾನೆ ಇರ್ತವೆ ಗಾಡಿಗಳು. ಇವತ್ತಾನೆ ಟರ್ನಿಂಗ್ ಜಾಸ್ತಿ ಇದೆ. ಇವತ್ತು ಸಹ ಮೂರ್ ಜನ ಸ್ಪಾಟ್ ಬೈಕಲ್ ಬರುವಾಗ ಟಿಪ್ಪರ್ ಗಾಡಿ ಹೊಡ್ಕೊಂಡು ಹೋಗೈತೆ. 3 ಜನ ಸ್ಪಾಟ್ ಸರ್. ಈಗ ತಾನೆ ಎಲ್ಲ ಒಂದು ವಾರ ಆಗೈತೆ.